ನಮಸ್ಕಾರ. ನಾನು ನಾಗರಾಜ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ನಾನು ಲೋಕಸಭಾ ಚುನಾವಣಾ ಅಭ್ಯರ್ಥಿ ಆಗಿದ್ದೀನಿ ಉತ್ತರ ಕನ್ನಡದ. ನಂತರ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಅಭ್ಯರ್ಥಿನೂ ಆಗಿದ್ದೀನಿ. ಈಗಾಗಲೇ ನಾವು ಹೇಳಿಕೊಂಡಿರುವಂಥ ವಿಷಯ ಏನಂದರೆ ಮನ್ಯುವಿನ ಬಗ್ಗೆ. ಯಾಕಂದರೆ ಚಕ್ರವ್ಯೂಹ ಭೇದಿಸಿದಂಥ ಅಭಿಮನ್ಯು ಏನಾಗಿರ್ತಾನಂದರೆ, ಅವನು ಚಕ್ರವ್ಯೂಹದಲ್ಲಿ ಒಳಗೆ ಹೋಗಬೇಕಾದ್ರೆ ಆತ ತಾಯಿಯ ಗರ್ಭದಲ್ಲೇ ಇದ್ದಾಗ ಚಕ್ರವ್ಯೂಹವನ್ನು ಭೇದಿಸುವುದು, ಹೊಕ್ಕಿ ಭೇದಿಸುವಂಥದ್ದು ಕಲ್ತಿರ್ತಾನೆ. ಆತ ಅರ್ಜುನನಾದವನು ಅದೇನು ಮಾಡ್ತಾನೆ, ನಿಮ್ಮ ಅಭಿಮನ್ಯು ತಾಯಿ ಏನಿರ್ತಾಳೆ ಅವಳಿಗೆ ಹೇಳ್ತಾನೆ ಅವನು ಚಕ್ರವ್ಯೂಹ ಒಳಗೆ ಹೋಗಿ ಭೇದಿಸುವುದು ಹೇಗೆ ಅಂತ. ಅದು ಹೆರಗೆ ಬರುವಂಥ ಸಮಯದಲ್ಲಿ ಹೇಳುವಂಥ ಸಮಯದಲ್ಲಿ ಅದು ಆಕೆ ತಾಯಿ ಅರ್ಜುನನ ಹೆಂಡತಿ ಏನು ಆಕೆ ಮಲ್ಕೊಂಡು ಬಿಡ್ತಾಳೆ. ಮಲ್ಕೊಂಡ ನಂತರ ಅಭಿಮನ್ಯು ಕೂಡ ಹೊಟ್ಟೆ ಒಳಗೆ ಮಲ್ಕೊಂಡ್ಬಿಡ್ತಾನೆ. ಬಿಟ್ಟಾಗ ಅವನಿಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಚಕ್ರವ್ಯೂಹದಿಂದ ಹೆರಗೆ ಬರೋದೇ ಹಂಗೆ ಅಂತ. ಆ ಒಂದು ಇದ್ರ ಮೇಲೆ ಅವನಿಗೆ ಒಳಗೆ ಹೊಕ್ಕಿ ಭೇದಿಸೋದಷ್ಟೇ ಗೊತ್ತಿರ್ತದೆ, ದ್ವಾರ ಬಗ್ಗೆ ಹೆರಗೆ ಬರೋದು ಹೇಗಂತ ಗೊತ್ತಿರುವುದಿಲ್ಲ. ಅದಕ್ಕಾಗಿ ಎಲ್ಲರೂ ಮೋಸದಿಂದ ಆತನನ್ನ ಹೊಡಿತಾರೆ, ಹೊಡಿತಾರೆ. ಅದಕ್ಕಾಗಿ ಶ್ರೀಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ, ಚಕ್ರವ್ಯೂಹ ಭೇದಿಸಿದಂತಹ ಅವನಿಗೆ ವೀರ ಅಭಿಮನ್ಯು ಅನ್ನುವಂಥದ್ದು ಒಂದು ಬಿರುದನ್ನ ಕೊಡ್ತಾನೆ ಶ್ರೀಕೃಷ್ಣನಾದವನು. ಅದಕ್ಕಾಗಿ ವೀರ ಅಭಿಮನ್ಯು ಅಂತ ನಾವು ಕರಿತೀವಿ. ಮತ್ತೇನಂದ್ರೆ, ಅಷ್ಟೊಂದು ವೇದಾವಿಗಳ ಒಂದು ಕ್ಷತ್ರಿಯರು ಏನು ಇದ್ರು ಅವ್ರ ವಿರುದ್ಧ ಅವ್ರದ್ದು ಸೋಲಿಸುವಂತ ಕಾರ್ಯವನ್ನು ಅವನು ಮಾಡ್ತಾನೆ ಚಕ್ರವ್ಯೂಹದಲ್ಲಿ. ಮತ್ತೇನಂದ್ರೆ, ಏಕಪಕ್ಷೀಯ ಹೋರಾಟವನ್ನು ಮಾಡಿದಂತ ಏಕೈಕ ಯುದ್ಧ ಅಂದ್ರೆ ವೀರ ಅಭಿಮನ್ಯುನಾಗಿರ್ತಾನೆ. ಅದಕ್ಕಾಗಿ ಮಹಾಭಾರತದಲ್ಲಿ ಶ್ರೀಕೃಷ್ಣನು ಆ ವೀರ ಅಭಿಮನ್ಯು ಅನ್ನೋ ಬಿರುದನ್ನು ಅವನಿಗೆ ಕೊಡ್ತಾನೆ. ಯಾಕಂದ್ರೆ ಅರ್ಜುನನಿಗೆ ಕೊಡೋದಿಲ್ಲ, ಅರ್ಜುನನಿಗೆ ಆತ ರಕ್ಷಣೆ ಮಾಡ್ತಾನೆ ಶ್ರೀಕೃಷ್ಣನಾದವನು. ಇವನಿಗೆ ರಕ್ಷಣೆ ಮಾಡೋರು ಯಾರು ಇರುವುದಿಲ್ಲ. ಅವು ಏಕಾಂಗಿಯಾಗಿ ಕುದ್ದಾಟ ಮಾಡಿ ಒಂದು ಚಕ್ರವನ್ನು ಭೇದಿಸಿ ಅವನ್ನ ಜಯ ಕೊಡಿಸೋದ್ರಿಂದ ಒಂದೇ ದಿನದಲ್ಲಿ ಆ ಯುದ್ಧ ಮುಕ್ತಾಯ ಆಗುವಂತ ಸಮಯದಲ್ಲಿ ಈತ ಚಕ್ರವನ್ನು ಭೇದಿಸೋದ್ರಿಂದ ಅವನಿಗೆ ವೀರ ಅಭಿಮನ್ಯು ಅಂತದನ್ನು ಒಂದು ಬಿರುದನ್ನು ಕೂಡ ಶ್ರೀಕೃಷ್ಣ ಅವನಿಗೆ ಕೊಡ್ತಾನೆ. ಮತ್ತೇನಂದ್ರೆ, ಏನು ಕರ್ಣನು ಕೂಡ ಅವನಿಗೆ ಮೋಸದಿಂದ ಹೊಡಿತಾನೆ. ಅಲ್ಲಿಂದನೇ ಮೋಸದ ಆಟ ಶುರು ಆಗ್ತದೆ. ಆ ಒಂದು ಮೋಸದ ಆಟ ಚಕ್ರವ್ಯೂಹದಿಂದನೇ ಮೋಸದಿಂದ ಹೊಡೆಯುವಂತ ಕಾರ್ಯ ಶುರು ಆಗ್ತದೆ. ಯಾಕಂದ್ರೆ ಅವರೇ ರೂಲ್ಸ್ ತಪ್ಪಿದ್ದಿರ್ತದೆ, ನಿಯಮಾವಳಿಯನ್ನು ಮಾಡಿರ್ತಾರೆ ಯುದ್ಧ ಭೂಮಿಯಲ್ಲಿ. ಅವರೇ ನಿಯಮಾವಳಿ ತಪ್ಪಿದವಾಗ ಇವರು ಕೂಡ ತಪ್ಪಿಬಿಟ್ಟು ಅವ್ರಿಗೆ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನ ಚಕ್ರವ್ಯೂಹವನ್ನ ಈ ಒಂದು ಬಾಲಕ ಆದವನು ಏನ್ ಮಾಡ್ತಾನೆ, ಅದನ್ನ ಭೇದಿಸ್ತಾನೆ.